ಹುಬ್ಬಳ್ಳಿಯಲ್ಲಿ ಬಾಲಕಿ ಕೊಲೆ ಆರೋಪಿ ಎನ್ಕೌಂಟರ್ ಆಗಿದೆ 2019ರಲ್ಲಿ ಹೈದರಾಬಾದ್ನಲ್ಲೂ ಕೂಡ ಅತ್ಯಾಚಾರಿಗಳ ಎನ್ಕೌಂಟರ್ ಆಗಿದೆ ಪ್ರಿಯಾಂಕಾ ರೇಪ್ ಹಾಗೂ ಮರ್ಡರ್ ಕೇಸ್ನಲ್ಲಿ ಆರೋಪಿಗಳ ಸಂಹಾರವಾಗಿದೆ 13 ವರ್ಷವಾದರೂ ಕೂಡ ಸೌಜನ್ಯ ಹಂತಕರ ಪತ್ತೆಯೇ ಇಲ್ಲ ಸೌಜನ್ಯ ಹಂತಕರ ಸಂಹಾರಕ್ಕೆ ಹೆಚ್ಚಾಯ್ತು ಆಗ್ರಹಗಳು ಹೆಚ್ಚಾಗ್ತಾ ಇದೆ ಸೌಜನ್ಯರನ್ನ ಹತ್ಯೆ ಮಾಡಿದವರನ್ನ ಬಿಡಬಾರದು ಅವರನ್ನು ಕೂಡ ಎನ್ಕೌಂಟರ್ ಮಾಡಬೇಕು ಎನ್ನುವಂತಹ ಕೂಗು ಹೆಚ್ಚಾಗ್ತಾ ಇದೆ ಯಸ್ ಹುಬ್ಬಳ್ಳಿಯಲ್ಲಿ ಕೀಚಕನ ಎನ್ಕೌಂಟರ್ಗೆ ಜನರು ಹರ್ಷವನ್ನ ವ್ಯಕ್ತಪಡಿಸಿದ್ದಾರೆ ಮೂಲತಃ ಬೆಳಗಾವಿ ಜಿಲ್ಲೆಯ ಗೋಕಾಕಿನವರಾಗಿರುವಂತಹ ಪಿಎಸ್ಐ ಅನ್ನಪೂರ್ಣ ಹಲವು ಸ್ಟೇಷನ್ಗಳಲ್ಲಿ ಕೆಲಸ ಮಾಡಿದಂತಹ ಅನುಭವವನ್ನ ಹೊಂದಿದ್ದಾರೆ ಹುಬ್ಬಳ್ಳಿಯ ಶಹರ ಠಾಣೆ ಸಿಇಎನ್ ಠಾಣೆಯಲ್ಲೂ ಕೂಡ ಅವರು ಕೆಲಸವನ್ನ ಮಾಡಿದ್ದಾರೆ ಸದ್ಯ ಅಶೋಕ್ ನಗರದ ಠಾಣೆ ಪಿಎಸ್ಐ ಆಗಿದ್ದಾರೆ ಬಿಹಾರ ಮೂಲದ ಸೈಕೋ ಕಿಲ್ಲರ್ ಹಿತೇಶ್ ಎದೆಗೆ ಗುಂಡನ್ನ ಇಳಿಸಿದ್ದು ಇದೇ ಪಿಎಸ್ಐ ಅನ್ನಪೂರ್ಣ ಅವರ ರಿವಾಲ್ವರ್ನಿಂದ ಹೊರಟಂತಹ ಗುಂಡು ಆರೋಪಿಯ ಎದೆ ಸೀಳಿತಂದೆ ಹುಬ್ಬಳ್ಳಿ ಮತ್ತು ಧಾರವಾಡ ಅವಳಿ ಜಿಲ್ಲೆಯಾದ್ಯಂತ ಲೇಡಿ ಸಿಂಗಮ್ ಅಂತಾನೆ ಪ್ರಸಿದ್ಧರಾಗಿದ್ದಾರೆ ಖಡಕ್ ಪೊಲೀಸ್ ಆಫೀಸರ್ಗೆ ಜನರು ಜೈಕಾರವನ್ನ ಹಾಕ್ತಾ ಇದ್ದಾರೆ ನಿನ್ನೆ ಮನೆಯ ಅಂಗಳದಲ್ಲಿ ಆಟವಾಡುತ್ತಿದ್ದಂತಹ 5 ವರ್ಷದ ಬಾಲಕಿಯನ್ನ ಸ್ವೀಟ್ ಕೊಡುವುದಾಗಿ ಹೇಳಿ ಆರೋಪಿ ಕಿಡ್ನಾಪ್ ಮಾಡಿದ್ದ ಗೇಟ್ ಒಳಗಿದ್ದಂತಹ ಮಗುವನ್ನ ಕಾಂಪೌಂಡ್ನಿಂದ ಮೇಲೆತ್ತುಕೊಂಡು ಕಾಲ್ಕಿತ್ತಿದ್ದ ಶೆಡ್ ಒಂದರಲ್ಲಿ ಕರೆದುಕೊಂಡು ಹೋಗಿದ್ದ ಅತ್ಯಾಚಾರಕ್ಕೆ ಪ್ರಯತ್ನಿಸಿದ್ದ ಭಯಗೊಂಡಂತಹ ಬಾಲಕಿ ಕಿರುಚಾಡ್ತಾಳೆ ಸ್ಥಳೀಯರೆಲ್ಲ ಕೂಡ ಶಬ್ದ ಕೇಳಿಕೊಂಡು ಆ ಕಡೆಗೆ ಬರ್ತಾರೆ ಅದರಿಂದ ಆತಂಕಗೊಂಡಿರುವಂತಹ ಸೈಕೋ ಹಿತೇಶ್ ಬಾಲಕಿಯ ಕತ್ತನ್ನ ಹಿಸುಕಿ ಕೊಂದು ಎಸ್ಕೇಪ್ ಆಗಿತ್ತು ಸುದ್ದಿ ಕಾಡ್ಗಿಚ್ಚಿನಂತೆ ಎಲ್ಲೆಡೆಗೆ ಹಬ್ಬಿತ್ತು ಪೊಲೀಸ್ ಠಾಣೆ ಎದುರು ಪ್ರತಿಭಟನೆಗಳು ಶುರುವಾಗಿದ್ವು ಬಳಿಕ ತಮ್ಮ ಟೀಮ್ನನ್ನ ಆರೋಪಿ ಪತ್ತೆಗಾಗಿ ಅಖಾಡಕ್ಕೆ ಇಳಿಸಿದ್ರು ಪ್ರತಿ ತಂಡವೂ ಕೂಡ ಜಿಲ್ಲೆಯಲ್ಲಿ ಗಲ್ಲಿಯಲ್ಲಿಯೂ ಕೂಡ ಹುಡುಕುವುದಕ್ಕೆ ಶುರು ಮಾಡಿದ್ರು ಆಗ ಹುಬ್ಬಳ್ಳಿಯ ರಾಯನಾಳ ರಸ್ತೆಯಲ್ಲಿರುವಂತಹ ಇಂಡಗಿ ಬಟ್ಟಿ ಬಳಿ ಅನ್ನಪೂರ್ಣ ಇದ್ದಂತಹ ಟೀಮ್ ಕೈಗೆ ಸಿಕ್ಕಿಬಿದ್ದಂತಹ ಆ ಒಂದು ವೇಳೆ ಆತನ ಮೇಲೆ ಕಲ್ಲುಗಳಿಂದ ಪೊಲೀಸರ ಮೇಲೆಯೇ ಹಲ್ಲೆ ಮಾಡೋಕೆ ಶುರು ಮಾಡ್ತಾನೆ ಮೊದಲು ವಾರ್ನ್ ಮಾಡಿದ್ರು ಕೂಡ 3 ಸುತ್ತು ಗುಂಡನ್ನ ಹಾರಿಸಿದ್ರು ಕೂಡ ಬಗ್ಗದಿದ್ದಾಗ ಅನ್ನಪೂರ್ಣ ಅವರು ಬುಲೆಟ್ ಗುಂಡು ಹಂತಕನ ಎದೆಗೆ ಇಳಿಸ್ತಾರೆ